ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನ ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಕಸದಿಂದ ವಿದ್ಯುತ್ ತಯಾರಿಸುವ ದೇಶ ಯಾವುದು? ನಿಮ್ಮ ಆಯ್ಕೆಗಳು: ಎ ಭಾರತ, ಬಿ ಸಿಂಗಾಪುರ್, ಸಿ ಜರ್ಮನಿ, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಬಿ ಸಿಂಗಾಪುರ್. ಎರಡನೇ ಪ್ರಶ್ನೆ, ಯಾವ ತರಕಾರಿಯನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಸೋಯಾಬೀನ್, ಬಿ ಹೂಕೋಸು, ಸಿ ಬದನೆಕಾಯಿ, ಡಿ ಮೂಲಂಗಿ. ಸರಿಯಾದ ಉತ್ತರ ಎ ಸೋಯಾಬೀನ್. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಹಣ್ಣು ಉತ್ತಮ? ನಿಮ್ಮ ಆಯ್ಕೆಗಳು: ಎ ಕಿವಿ, ಬಿ ನಿಂಬೆ, ಸಿ ದ್ರಾಕ್ಷಿ, ಡಿ ಕಿತ್ತಳೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಎಷ್ಟು ದಿನಗಳ ನಂತರ ನೀವು ಮತ್ತೆ ರಕ್ತದಾನ ಮಾಡಬಹುದು? ಎ 52, ಬಿ 56, ಸಿ 54, ಡಿ 58. ಸರಿಯಾದ ಉತ್ತರ ಬಿ 56. ಐದನೇ ಪ್ರಶ್ನೆ, ಈಜಿಪ್ಟ್ನ ರಾಷ್ಟ್ರೀಯ ಪಾನೀಯ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ ಟೀ, ಬಿ ಹಾಲು, ಸಿ ವೈನ್, ಡಿ ಕಾಫಿ. ಸರಿಯಾದ ಉತ್ತರ ಎ ಟೀ. ಆರನೇ ಪ್ರಶ್ನೆ, ಯಾವುದು ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಹೆಚ್ಚು ಪರಿಣಾಮಕಾರಿ? ನಿಮ್ಮ ಆಯ್ಕೆಗಳು: ಎ ಬೆಲ್ಲ, ಬಿ ಏಲಕ್ಕಿ, ಸಿ ತುಪ್ಪ, ಡಿ ಮೊಸರು. ಸರಿಯಾದ ಉತ್ತರ ಎ ಬೆಲ್ಲ. ಏಳನೇ ಪ್ರಶ್ನೆ, ವಿಶ್ವದ ಮೊದಲ ಕಾರಿನ ಬಣ್ಣ ಯಾವುದು? ನಿಮ್ಮ ಆಯ್ಕೆಗಳು: ಎ ಕೆಂಪು, ಬಿ ಕಪ್ಪು, ಸಿ ಬಿಳಿ, ಡಿ ಹಳದಿ. ಸರಿಯಾದ ಉತ್ತರ ಎ ಕೆಂಪು. ಎಂಟನೇ ಪ್ರಶ್ನೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮವಾದ ಪಾನೀಯ ಯಾವುದು? ನಿಮ್ಮ ಆಯ್ಕೆಗಳು: ಎ ಹಾಲು, ಬಿ ವೈನ್, ಸಿ ಕಾಫಿ, ಡಿ ಗ್ರೀನ್ ಟೀ. ಸರಿಯಾದ ಉತ್ತರ ಡಿ ಗ್ರೀನ್ ಟೀ. ಒಂಬತ್ತನೇ ಪ್ರಶ್ನೆ, ತನ್ನ ನಾಲಿಗೆಯಿಂದ ಮಾಂಸ ಮತ್ತು ಚರ್ಮವನ್ನು ತೆಗೆದುಹಾಕಬಲ್ಲ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು: ಎ ಕರಡಿ, ಬಿ ಸಿಂಹ, ಸಿ ನರಿ, ಡಿ ಹುಲಿ. ಬಿ ಸಿಂಹ. ಹತ್ತನೇ ಪ್ರಶ್ನೆ, ಕುದುರೆಗಳ ಸಾವಿಗೆ ಕಾರಣವಾಗುವ ಹಣ್ಣು ಯಾವುದು? ನಿಮ್ಮ ಆಯ್ಕೆಗಳು: ಎ ಚೆರ್ರಿ, ಬಿ ಮೂಸಂಬಿ, ಸಿ ಬಾಳೆಹಣ್ಣು, ಡಿ ಬೆಣ್ಣೆಹಣ್ಣು. ಸರಿಯಾದ ಉತ್ತರ ಡಿ ಬೆಣ್ಣೆಹಣ್ಣು. 11ನೇ ಪ್ರಶ್ನೆ, 3 ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸಬಲ್ಲ ಜೀವಿ ಯಾವುದು?
ನಿಮ್ಮ ಆಯ್ಕೆಗಳು ಎ ಶಾರ್ಕ್, ಬಿ ಸಿಂಹ, ಸಿ ಹುಲಿ, ಡಿ ಕರಡಿ. ಸರಿಯಾದ ಉತ್ತರ ಎ ಶಾರ್ಕ್. 12ನೇ ಪ್ರಶ್ನೆ. ಕೂದಲು ಬೇಗನೆ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಯ್ಕೆಗಳು ಎ ಹಾಲು, ಬಿ ಸಕ್ಕರೆ, ಸಿ ಮೊಸರು, ಡಿ ಬೆಲ್ಲ. ಸರಿಯಾದ ಉತ್ತರ ಎ ಸಕ್ಕರೆ. 13ನೇ ಪ್ರಶ್ನೆ. ಬಡವರ ಮರ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು ಎ ಬಿದಿರು, ಬಿ ತೆಂಗಿನ ಮರ, ಸಿ ಶ್ರೀಗಂಧದ ಮರ, ಡಿ ಹಲಸು ಮರ. ಸರಿಯಾದ ಉತ್ತರ ಎ ಬಿದಿರು. 14ನೇ ಪ್ರಶ್ನೆ. ಯಾವ ರೋಗವು ಹಠಾತ್ ಸಾವಿಗೆ ಕಾರಣವಾಗುತ್ತದೆ? ನಿಮ್ಮ ಆಯ್ಕೆಗಳು ಎ ನಿದ್ರಾಹೀನತೆ, ಬಿ ತಲೆ ತಿರುಗುವಿಕೆ, ಸಿ ಶುಗರ್ ಕಾಯಿಲೆ, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಎ ನಿದ್ರಾಹೀನತೆ. 15ನೇ ಪ್ರಶ್ನೆ. ಬೇಸಿಗೆಯಲ್ಲಿ ಯಾವ ಪಾನೀಯಗಳನ್ನು ತಪ್ಪಿಸಬೇಕು? ನಿಮ್ಮ ಆಯ್ಕೆಗಳು ಎ ಕಪ್ಪು ಚಹಾ, ಬಿ ಕಾಫಿ, ಸಿ ಮಜ್ಜಿಗೆ, ಡಿ ಹಾಲು. ಸರಿಯಾದ ಉತ್ತರ ಬಿ ಕಾಫಿ. 16ನೇ ಪ್ರಶ್ನೆ. ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಎ ಶುಂಠಿ, ಬಿ ಬೆಳ್ಳುಳ್ಳಿ, ಸಿ ಸೌತೆಕಾಯಿ, ಡಿ ಮೆಣಸಿನಕಾಯಿ. ಸರಿಯಾದ ಉತ್ತರ ಬಿ ಬೆಳ್ಳುಳ್ಳಿ. ನೀವೇನಾದ್ರೂ ನಮ್ಮ ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಒತ್ತಿ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್.